जो आपने, आप सबने मेरी दादी के सबसे मुश्किल समय में जो आपने उनकी मदद की, जब उनके विरोधियों ने उन्हें दबाने की कोशिश की, तब आप उनके साथ खड़े रहे। उस बात को मैं पूरी जिंदगी नहीं भूलने वाला हूं। ನಾನು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನನಗೆ ಹಳೆ ನೆನಪುಗಳು ಮರುಕಳಿಸ್ತಾ ಇದ್ದಾವೆ. ನಮ್ಮ ಅಜ್ಜಿಯವರ ನೆನಪಾಗ್ತಾ ಇದೆ. ಇಡೀ ದೇಶದ ರಾಜಕಾರಣದಲ್ಲಿ ಇಂದಿರಾಜಿಯವರನ್ನ ರಾಜಕೀಯವಾಗಿ ದಮನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಅವ್ರನ್ನ ರಾಜಕೀಯವಾಗಿ ಸೋಲಿಸುವಂತ ಪ್ರಯತ್ನ ನಡೀತಾ ಇದ್ದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸೇರಿ ಚಿಕ್ಕಮಗಳೂರು ಜಿಲ್ಲೆಯ ಜನ ಅವರ ಸಹಾಯಕ್ಕೆ ಬಂದು ಅವ್ರನ್ನ ಐತಿಹಾಸಿಕವಾಗಿರ್ತಕ್ಕಂಥ ಗೆಲುವನ್ನು ಕೊಡೋದ್ರ ಮುಖಾಂತರ ಅವರ ಬೆಂಬಲಕ್ಕೆ ನಿಂತಿದ್ದಕ್ಕೆ ನಾನು ತಮ್ಮೆಲ್ಲರೂ ಕೂಡ ಆಭಾರಿಯಾಗಿದ್ದೇನೆ. जब भी आपको मेरी जरूरत होगी, आप छोटा सा इशारा कीजिए, और मैं यहां आके आपके सामने खड़ा हो जाऊंगा. ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಸಹಾಯಕ್ಕೆ ನಿಲ್ಲುವಂತ ಮನಸ್ಸಿನವನಾಗಿದ್ದೇನೆ. ಒಂದು ಸಣ್ಣ ಬೇಡಿಕೆಯನ್ನ, ಸಣ್ಣ ಸುದ್ದಿಯನ್ನು ನನಗೆ ತಲುಪಿಸಿದ್ರೆ ನಾನು ನಿಮ್ಮ ಮುಂದೆ ಬಂದು ಚಿಕ್ಕಮಗಳೂರಿನಲ್ಲಿ ಹಾಜರಾಗಲಿಕ್ಕೆ ತಯಾರಾಗಿದ್ದೇನೆ. आपका और हमारा, मेरे परिवार का बहुत पुराना रिश्ता है. ನನ್ನ ಕುಟುಂಬದವರ ಮತ್ತು ನಿಮ್ಮ ನಡುವೆ ಬಹಳ ಪುರಾತನವಾಗಿರತಕ್ಕಂತ ಒಂದು ಸಂಬಂಧ ಇದೆ. और जो भी इंदिरा गांधी जी ने हिंदुस्तान के गरीब लोगों के लिए किया, कमजोर लोगों के लिए किया, उनको जो शक्ति मिली थी वो आपने भी दी थी. ಭಾರತ ದೇಶದ ಶೋಷಿತ ವರ್ಗದವರ, ಬಡವರ ಪರವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನೇನು ಕೆಲಸ ಮಾಡಿದ್ರು ಅವರಿಗೆ ಆ ಶಕ್ತಿ ದೊರೆಯಬೇಕಾದ್ರೆ ನೀವು ಕಾರಣ. ನಿಮ್ಮಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಆ ದೊಡ್ಡ ಶಕ್ತಿ ಸಿಕ್ಕಿತ್ತು. और मेरी सोच इंदिरा गांधी जी जैसी सोच है. मैं भी सोचता हूं कि राजनीति में कमजोर लोगों की, गरीब लोगों की, किसानों की, मजदूरों की मदद करने सबसे जरूरी काम होता है. ನನ್ನ ಯೋಚನೆಯೂ ಕೂಡ ಶ್ರೀಮತಿ ಇಂದಿರಾಜಿ ಅವರ ಯೋಚನೆ ರೀತಿಯಲ್ಲೇ ಇದೆ. ರಾಜಕಾರಣದಲ್ಲಿ ನಾವು ಬಡವರ, ಶೋಷಿತರ, ದಲಿತರ, ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅವರ ಒಂದು ಯೋಜನೆ ಮತ್ತು ಯೋಚನೆ ಬದ್ಧತೆ ಏನಿತ್ತು ಅದೇ ಸಾರಿನಲ್ಲಿ ಸಾಗಬೇಕು ಅಂತಕ್ಕಂಥ ಯೋಚನೆ ಕೂಡ ನನ್ನದು. और मैं आपको बताना चाहता हूं, जो भी शक्ति आप मुझे दोगे, उस शक्ति का पूरा प्रयोग मैं हिंदुस्तान के गरीब लोगों का, कमजोर लोगों की जिंदगी बदलने में लगा दूंगा. ನೀವು ನನಗೆ ಸಾರ್ವಜನಿಕ ಬದುಕಿನಲ್ಲಿ ಏನೇ ಶಕ್ತಿಯನ್ನು ಕೊಟ್ಟರೂ ಕೂಡ ಆ ಸಂಪೂರ್ಣ ಶಕ್ತಿಯನ್ನ, ಆ ಸಂಪೂರ್ಣ ಸಾಮರ್ಥ್ಯವನ್ನ ನಾನು ಭಾರತ ದೇಶದ ಬಡವರ, ಶೋಷಿತ ವರ್ಗದವರ ಉದ್ಧಾರಕ್ಕಾಗಿ, ಅವರನ್ನ ಉದ್ಧರಿಸಲಿಕ್ಕೋಸ್ಕರವಾಗಿ ಬಳಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿವೇದನೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. बीजेपी, आरएसएस के लोग हिंदुस्तान को बांटने की कोशिश कर रहे हैं. जो भी शक्ति आप मुझे दोगे, पूरी की पूरी शक्ति उनसे लड़ने में, हिंदुस्तान को जोड़ने में मैं डाल दूंगा. बीजेपी और कुछ ही समय पहले आदि शंकराचार्य की कर्म भूमि में गया, मठ में गया.
ನಾನು ಸ್ವಲ್ಪ ಸಮಯದ ಮುಂಚೆ ಬೆಳಿಗ್ಗೆ ಆದಿಶಂಕರಾಚಾರ್ಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಶೃಂಗೇರಿಗೆ ಹೋಗಿ ಬಂದೆ. और श्रृंगेरी मठ में बच्चों को वहां धर्म के बारे में पढ़ाया जाता है. ಶೃಂಗೇರಿ ಮಠದಲ್ಲಿ ಧರ್ಮದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. और मैंने जब मैं वहां गया मैंने उनसे कहा कि मैं उन बच्चों से मिलना चाहता हूं, उनसे बातचीत करना चाहता हूं, उनसे उनके विचार सुनना चाहता हूं. ನಾನು करने के बाद मैंने उन बच्चों से थोड़ी सी बातचीत की. ಅವರ ಸ್ವಾಮೀಜಿ ಅವರ ದರ್ಶನವನ್ನು ಮಾಡಿದ ನಂತರ ಅವರ ಆಶೀರ್ವಾದವನ್ನು ಪಡೆದ ನಂತರ पूछा, आप यहां सालों से धर्म के बारे में पढ़ रहे हो, यहां पे आपको क्या सिखाया जा रहा है, क्या है उसका फाउंडेशन, क्या है उसकी जड़, क्या है. ನಾನು साल का बच्चा कहता है कि धर्म का मतलब सच्चाई, सत्यमेव जयते. 15 ವರ್ಷದ ಒಬ್ಬ ಬಾಲಕನು ಕೂಡ ಹೇಳ್ತಾನೆ ಧರ್ಮದ ಅರ್ಥ ಏನು ಅಂತೇಳಿ ಅಂದ್ರೆ ಸತ್ಯ, ಸತ್ಯಮೇವೇ ಜಯತೆ ಅಂತಕ್ಕಂಥದ್ದು ಧರ್ಮದ ನಿಜವಾಗಿರ್ತಕ್ಕಂಥ ಅರ್ಥ ಅಂತಕ್ಕಂಥ ಮಾತನ್ನ ಒಬ್ಬ ಬಾಲಕ ನನಗೆ ಇವತ್ತು ಉತ್ತರ ಕೊಟ್ಟ. और 2-3 बच्चों से मैंने पूछा और सब के सब ने ये जवाब दिया, धर्म का मतलब सत्य, सच्चाई, सत्यमेव जयते. ಅಲ್ಲಿರ್ತಕ್ಕಂಥ ಎಲ್ಲ ಬಾಲಕರು ಒಕ್ಕೊರಲಿಂದ ಒಂದೇ ಉತ್ತರವನ್ನು ಕೊಟ್ಟರು. ಧರ್ಮದ ಅರ್ಥ ಅಂದ್ರೆ ಸತ್ಯ, ಸತ್ಯ ಮತ್ತು ಸತ್ಯಮೇವ ಜಯತೆ ಅಂತಕ್ಕಂಥದ್ದೇ ಧರ್ಮದ ನಿಜವಾಗಿರ್ತಕ್ಕಂಥ ಅರ್ಥ ಅಂತ ಮಾತನ್ನ ಎಲ್ಲ ಮಕ್ಕಳು ನನಗೆ ತಿಳಿಸಿದ್ರು. और जब वो बच्चा बोल रहा था तो मेरे दिमाग में एक सवाल आया. सोचा अजीब सी दुनिया है, 14 साल के बच्चे को अपने धर्म का मतलब समझ आता है, मगर देश के प्रधानमंत्री को अपने धर्म की समझ नहीं आती. ನನಗೊಂದು ವಿಶೇಷ 14 साल का बच्चा कहता है सत्यमेव जयते, और जहां भी हमारे प्रधानमंत्री जाते हैं एक के बाद एक, एक के बाद एक, एक के बाद एक झूठ बोलते हैं. ಸಣ್ಣ ಬಾಲಕನಿಗೂ ಕೂಡ मैंने कहा ನುಡಿದಂತೆ ನಡೆ, ಬಸವಣ್ಣವರು ಹೇಳಿದರು, ಬಸವಣ್ಣವರು मगर नुडिडंटे नडे मोदी जी को आज तक समझ नहीं आया. ಪ್ರಧಾನಿ ಮೋದಿ 15 लाख रुपए हर बैंक अकाउंट में डालूंगा, प्रधानमंत्री बनाओगे तो. मैं आपसे पूछना चाहता हूं, नरेंद्र मोदी जी ने यहां पे किसी के बैंक अकाउंट में 15 लाख रुपए छोड़ो 10 रुपए डाले हैं. ಪ್ರತಿಯೊಬ್ಬ ಪ್ರಜೆಯ ಖಾತೆಯಲ್ಲಿ मोदी जी ने कहा प्रधानमंत्री बनाओ और 2 करोड़ युवाओं को हर साल मैं रोजगार दूंगा. ಪ್ರಧಾನಿಗಳು ಹೇಳಿದ್ರೆ इस मीटिंग में एक व्यक्ति है जिसको नरेंद्र मोदी जी ने रोजगार दिया हो, हाथ उठा के दिखा दो. एक नहीं मिलेगा आपको. 4 ವರ್ಷಗಳಾಯ್ತು